ಸಣ್ಣ ನೀರಾವರಿ ಸಚಿವರಿಗೂ ಕೂಡ ನಾವು ಮನವಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. NS ಬಸವರಾಜ ಸಚಿವರವರಿಗೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾವು ಮನವಿ ಮಾಡಿಕೊಳ್ತೀವಿ. ಇವತ್ತು ಯಾವುದೇ ಸಣ್ಣ ನೀರಾವರಿಯಲ್ಲಿ ಸಂಬಂಧಿಕರ ಪರವಾನಗಿ ಇವತ್ತು ರದ್ದು ಮಾಡಬೇಕು. ಅದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಇಳಿದಿದ್ದಾರೆ. ಇವತ್ತು ಹರ್ನಾಳ ಚಿವರ್ಗಿ ತಾಲೂಕು ಹರ್ನಾಳದ RTI ಮುಖಾಂತರ ನಾವು ಕೇಳಿದ್ದೇವೆ, ಅದು ಮಾಹಿತಿ ಕೊಟ್ಟಿಲ್ಲ. ಮತ್ತು ಗೋಟ್ರು ಟು ಕಳಸೂರು ಅದು ಮಾಹಿತಿ ಕೇಳಿದೆ, ಅದು ಕೊಟ್ಟಿಲ್ಲ. ಒಂದು ಕುಂಬಾರಹಳ್ಳಿಯಲ್ಲಿ ಅದೊಂದು ಕಾಮಗಾರಿ ಕೇಳಿದೆವು, ಅದು ಕೊಟ್ಟಿಲ್ಲ. ಅದಕ್ಕೆ ಒಂದು ದಕ್ಷಿಣ ಮತಕ್ಷೇತ್ರದ ಇವತ್ತು ಆಲ್ರೆಡಿ ಒಂದು ಪೈಪ್ಲೈನ್ ನಡೆದಿದೆ ಬೆಣ್ಣೆತ್ತರನಿಂದ, ಅದು RTI ಕೇಳಿದ್ರೆ ಇವತ್ತು ಯಾವುದೇ RTI ಕೂಡ ನಿರಾಕರಿಸಿದ್ದಾರೆ. ಇಂಥ ಅಧಿಕಾರಿಗಳು ಕೂಡಲೇ ಅಮಾನತ್ ಮಾಡಬೇಕು. ಸಣ್ಣ ನೀರಾವರಿ ಭ್ರಷ್ಟ ಅಧಿಕಾರಿಗಳಿಗೆ This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಗೆ ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಸಂಗಮನಾಥ್ ಪಟಗೇರಿ ತಮ್ಮಲ್ಲಿ ನಾನು ಮೀಡಿಯಾ ಬಂಧುಗಳಿಗೆ ಮತ್ತು ಸುದ್ದಿ ಮಾಧ್ಯಮದವರಿಗೆ ನಾನು ವಿನಂತಿಯಿಂದ ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಧರಣಿ ಉದ್ದೇಶ ಏನಪ್ಪ ಅಂದ್ರೆ, ಅಫ್ಜಲ್ಪುರ ತಾಲೂಕಿನ ಗೋಳ್ನೂರು ಗ್ರಾಮ, ಜೇವರ್ಗಿ ತಾಲೂಕಿನ ಮೋಗಾ ಇಟ್ಗ ಗ್ರಾಮದಲ್ಲಿ ಸುಮಾರು 72 ಕೋಟಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ವರ್ಕ್ ಕಂಪ್ಲೀಟ್ ಆಗ್ಯದ್ರಿ. ಬಟ್ ಇನ್ನು ಅದು ಬಾಕಿ ಉಳಿದುದು ಏನಂದ್ರೆ, ಅದು ಗೇಟ್ ನೀರು ತಡಿತಕ್ಕಂಥ ಗೇಟ್ ಬಾಕಿ ಉಳಿದದ. ಅದು ಗೇಟ್ ಪೂರ್ಣ ಆಗ್ಬೇಕು, ರೈತರಿಗೆ ಒಳ್ಳೇದಾಗ್ತದ. ಮತ್ತು 9,72,00,000 ಸರ್ಕಾರದಿಂದ ಅನುಮೋದನೆ ತಗೊಂಡದ. ಅದು ಬ್ಯಾಲೆನ್ಸ್ ವರ್ಕ್ ಅತ್ತ. ಇವತ್ತ ಆ ಸೇತುವೆಗೆ ಅಲ್ಲಿಂದ ಮೊಗ ಇಟ್ಗಲ್ಲಿಂದ ಸೇತುವೆ ಬರೋ ತನಕ ರಸ್ತೆ ಇರ್ಬೋದು, ಮತ್ತು ಗೋಳ್ನೂರು ಮಾರ್ಗವಾಗಿ ಗೋಳ್ನೂರು ಸೇತುವೆಗೆ ಅದು ರಸ್ತೆ ಇರ್ಬೋದು. ಬಟ್ ಅದ್ರಾಗ ನಾವು ರಸ್ತೆ ರೋಡ್ ಅಂತ ಮೆನ್ಷನ್ ಮಾಡಿಲ್ಲ. ಅದು ಬ್ಯಾಲೆನ್ಸ್ ವರ್ಕ್ ಅಂತ ಅದೇ ರೀತಿ ಸರ್ಕಾರ ಗೈಡ್ಲೈನ್ ಪ್ರಕಾರ ಬ್ಯಾಲೆನ್ಸ್ ವರ್ಕ್ ಅಂತ ಮಾಡ್ಯಾರ. ನಾವು ಅದೇ ಬ್ಯಾಲೆನ್ಸ್ BCB ವರ್ಕ್, ಅದೇ ಬ್ಯಾಲೆನ್ಸ್ ವರ್ಕ್ ಅಂತ ನಾವು ನಿಮಗೆ ಮೆನ್ಷನ್ ಮಾಡಿದ್ದೇವೆ. ನಮ್ಮ ಈ ಏನು ಮನವಿ ಪತ್ರದಾಗ ನಾವು ಯಾವ ರೀತಿ ನಮಗೊಬ್ರು ಕೇಳಿದ್ರು, ಆ ರೋಡಿನ ಹೆಸರು ಏನ್ರಿ, ಸರ್ಕಾರಿ ರೋಡಿನ ಹೆಸರು ನಾವು ಮಾಡಿಲ್ಲ, BCB ಅಂತ ಅದು ಬ್ಯಾಲೆನ್ಸ್ ವರ್ಕ್ ಅಂತ ಇಟ್ಟರಿ. ಅದೇ ಬ್ಯಾಲೆನ್ಸ್ ವರ್ಕ್ ಅತ್ತೆ. ಅದು ಕೆಲಸ ಯಾಕೆ ಮಾಡಿಲ್ಲ, ಸುಮಾರು 2.5 ವರ್ಷದಿಂದ 3 ವರ್ಷ ಯಾಕೆ ನೆನಗುದಿಗೆ ಬಿತ್ತು, ಯಾಕೆ ವಿಳಂಬ ಆಯ್ತು, ಇದು ನಮ್ಮದು ಇದು ಪ್ರಶ್ನೆ ಅವರಿಗೆ. ಅದು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಅದು ಒಂದು ಆ ಕಾಮಗಾರಿ ಬಗ್ಗೆ ಪ್ರಾರಂಭ ಹಂತದಲ್ಲತ್ರೇ ಕೊಡಬೇಕು, ಇಲ್ಲ ಕಂಪ್ಲೀಟ್ ಆಗ್ಯತ್ರ ಕೊಡಬೇಕು, ಇನ್ನೂ ನಡೆದಂತ್ರೆ ಕೊಟ್ಟಬೇಕು. ಯಾವುದೇ ರೀತಿಯಿಂದ ಆ ಕಾಮಗಾರಿ ಬಗ್ಗೆ ಸಂಪೂರ್ಣ ನಮ್ಗೆ ಯಾವುದೂ ಮಾಹಿತಿ ವರದಿ ಕೊಟ್ಟಿಲ್ಲ. ಇವತ್ತು ನಾವು ಸುಮಾರು 2 ತಿಂಗಳಾಯ್ತು ನಾವು ಮಾನ್ಯ SC ಸಾಹೇಬ್ರಿಗೆ ಕೊಟ್ಟಿದ್ದೆವು. SC ಸಾಹೇಬ್ರು ಏನು ಹೇಳ್ತಾರೆ, ಸಬ್ ಡಿವಿಷನ್ ಕಳಿಸ್ತಾರೆ, ಡಿವಿಷನ್ದವ್ರು AW ಅವ್ರಿಗೆ ಕಳಿಸ್ತಾರೆ, AW ಹೊಳೆ ಮತ್ತೆ ಡಿವಿಷನ್ ಕಳಿಸೋದು. ಇದು ಹಿಂಗೆ ಮ್ಯಾಲಿಂದ ಕೆಳಗಿಂದ ಮ್ಯಾಲ. ಆದ್ರೆ ಸರಿಯಾಗಿ ಆನ್ಸರ್ ಮಾಡಿಲ್ಲ ನಮಗವರು ಆ ವರ್ಕಿನ ಬಗ್ಗೆ. ಅದಕ್ಕೆ ನಾವು ನೇರವಾಗಿ ಅದಕ್ಕೆ ನಾವು ಆರೋಪ ಮಾಡ್ತಾ ಇದ್ದಿದ್ದೇವೆ ಈ ಭ್ರಷ್ಟ ಅಧಿಕಾರಿಗಳಿಗೆ. ಏನು ಅದು ಕೆಲಸ ಮಾಡಿದ್ರೆ ಏನು ಮುಚ್ಚಾಕ್ಯಾರೋ, ಏನು ಇನ್ನೂ ಕೆಲಸ ಮಾಡಬೇಕು, ಅದು ಸರಿಯಾಗಿ ನಮಗೆ ಅರ್ಥ ಆಗಲ್ಗ್ಯದ. ಏನು ಮುಚ್ಚಾಕ್ಯಾರ ಅಂತನೂ ಗೊತ್ತಾಗಲ್ಗ್ಯದ. ಸರಿಯಾಗಿ ಅವ್ರಿಗೆ ಸರಿಯಾಗಿ ನಮ್ಗೆ ಕೇಳೋದಕ್ಕೆ ಆನ್ಸರ್ ಮಾಡಿದ್ರು ಅಂದ್ರೆ ಇನ್ನೂ ಕೆಲಸ ಪ್ರಾರಂಭ ಹಂತದಲ್ಲಿ ಅಂತಂದ್ರೆ ನಾವು ಒಪ್ಕೊಳ್ತೇವೆ. ಅದು ಕೆಲಸನೇ ಪ್ರಾರಂಭ ಇಲ್ರಿ. ಅಫ್ಜಲ್ಪುರ AW ಅವರಿಗೆ ಅದು ಬರ್ತದ್ರಿ ಅಂತ ಎಸ್ಟಿಮೇಟ್ ಮಾಡಿದವ್ರು ನೀವು, ಡಿವಿಷನ್ಕ ಅಪ್ರೂವಲ್ ತಗೊಂಡವ್ರು ನೀವು, ಮತ್ತು ಅದಕ್ಕೆ ಅಫ್ಜಲ್ಪುರ ಸಬ್ ಡಿವಿಷನ್ಗೆ ಬರ್ತದ ಅಂತ ಹೇಳ್ತಿರಲ್ರಿ ಸಾಹೇಬ್ರೆ ಅಂತ ಕೇಳಿದಾಗ, ಇಲ್ರಿ ಅದು ಹಂಗೆ ಆಗ್ತದ್ರಿ, ಇದು ಸುಮ್ಮನೆ ಎಲ್ಲ ಉಡಾಪೆ ಉತ್ತರ ಹೇಳ್ದಂಗೆ ಹೇಳ್ತಾರೆ ನಮಗೆ. ಅದಕ್ಕೆ ಇಂಥ ಉಡಾಪೆ ಉತ್ತರ ನಮಗೆ ಬೇಕಾಗಿಲ್ಲ. ಇವತ್ತು ಈ ರಾಜಶೇಖರ್ ಸಜ್ಜನ್ ಶೆಟ್ಟಿಯವರು ಕೂಡಲೇ ಅಮಾನತ್ ಆಗಬೇಕು, ಮತ್ತು ನಾರಾಯಣಗೌಡರು ಬಾವಿಯವರು ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗಬೇಕು. ಯಾಕಂದ್ರೆ ಈಗ 2 ವರ್ಷ ಆಯ್ತು ಅವರು ಬಲಿಷ್ಠ ಆಗ್ಯಾರ. ಇವ್ರು ಏನು ಮಾಡ್ತಾರಪ್ಪ ಸಂಘಟನೆದವರು, ಇವ್ರು ಏನದಪ್ಪ ನಮ್ಗೇನು ಮಾಡ್ಲಿಕ್ಕಾಗಲ್ಲ. ಸರ್ಕಾರಗೂ ಇವ್ರು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತಾರ ಇಲ್ಲಿ ಭ್ರಷ್ಟ ಅಧಿಕಾರಿಗಳು. ಸರ್ಕಾರದ ತಪ್ಪಿಲ್ರಿ. ಸರ್ಕಾರ ಇವ್ರು ಕೇಳ್ದಂಗ ಅನುಮೋದನೆ ಕೊಡ್ತಾರ, ರೊಕ್ಕ ರಿಲೀಸ್ ಮಾಡ್ತಾರ, ಕೆಲಸ ಮಾಡ್ಲಿಕ್ಕೆ ಇವರು ವಿಳಂಬ ಮಾಡ್ತಾರ. ಅದು ಅಷ್ಟೇ ನಮ್ದು ಬೇಡಿಕೆ. ಇವತ್ತು ಸರ್ಕಾರಕ್ಕೆ ನಾವು ಗಮನಕ್ಕೆ ತರಲಿಕ್ಕತ್ತಿದ್ದೆವು. ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ಲಿಕ್ಕತ್ತಿದ್ದೆವು. ಮುಂದಿನ ಬರ್ತಕ್ಕಂಥ ದಿನಗಳದಾಗ ನಾವು ಉಗ್ರವಾದ ಹೋರಾಟ ನಾವು ಮತ್ತೆ ಮಾಡ್ತೇವಂತನೂ ತಮ್ಮ ಎದುರುಗಡೆ ನಾನು ಹೇಳಕ್ ಬಯಸ್ತೀನಿ. ಮಾನ್ಯ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಇವತ್ತಿನ ದಿವಸ ಈ ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟ
ಅಧಿಕಾರಿಗಳ ಮುಖಾಂತರ ಏನಪ್ಪ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಏನಪ್ಪ ಅಂತಂದ್ರೆ ಇವತ್ತು ಕಳಪೆ ಕಾಮಗಾರಿ ನಡೀತಿದ್ದು ಮತ್ತು ಈ ಒಂದು ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿರ್ತಕ್ಕಂತಹ ರಾಜಶೇಖರ್ ಸಜ್ಜನ್ ಶೆಟ್ಟಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ನಾಗನಗೌಡ ಭಾವಿಯವರು ಈ ಒಂದು ಸುಮಾರು 2 ವರ್ಷದಿಂದ ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ಜಿಲ್ಲೆಯಾದಂಥ ಮತ್ತು ಉಪವಿಭಾಗದಲ್ಲಿ ಮತ್ತು ಇಡೀ ಜಿಲ್ಲೆಯಾದಂಥದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಂದು ಕಾಮಗಾರಿ ಸಂಪೂರ್ಣ ಒಂದು ಗುಣಮಟ್ಟದಿಂದ ಕಾಮಗಾರಿ ಆಗಿರುವುದಿಲ್ಲ. ಅಂಥ ಒಂದು ಕೆಲವು ಗುಣಮಟ್ಟದ ಕಳಪೆ ಮಟ್ಟದಿಂದ ಕಾಮಗಾರಿ ಆದರೂ ಸಹ ಏನಪ್ಪ ಅಂತಂದ್ರೆ ಇವತ್ತು ಕಳಪೆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸಿ ಸುಳ್ಳು ಬಿಲ್ಲನ್ನು ಸೃಷ್ಟಿಸಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈಗಾಗಲೇ ನಿನ್ನೆ ನಮ್ಮ ಸಂಘಟನಾ ಸಂಚಾಲಕರು ಮತ್ತು ಸಂಸ್ಥಾಪಕರು ಕೂಡ ಈಗಾಗಲೇ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಈ ರೀಸೆಂಟ್ಲಿ ಏನಪ್ಪ ಅಂತಂದ್ರೆ ನಿನ್ನೆ ಅಫಜಲ್ಪುರ ತಾಲೂಕು ಮತ್ತು ಜವರ್ಗಿ ತಾಲೂಕಿನಲ್ಲಿ ನಡೆದಂಥ ಕಾಮಗಾರಿಗಳು ಇವತ್ತು ಮೇಲಾಧಿಕಾರಿಗಳು ಏನಪ್ಪ ಅಂತಂದ್ರೆ ಪರಿಶೀಲಿಸಿದ್ದಾರೆ. ಇಂತಹ ಒಂದು ಕಾಮಗಾರಿಗಳ ಇಡೀ ಜಿಲ್ಲೆಯಾದಂಥ ಇವತ್ತು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರಿಗೆ ನಾವು ಸುಮಾರು ಸಲ ಇವತ್ತು ಕಾಮಗಾರಿಗಳ ವಿವರ ಕೇಳಿದ್ರೆ ಇವತ್ತಿಗೂ ಇವರು RTIನಲ್ಲಿ ಮಾಹಿತಿ ಹಕ್ಕು ಕೊಡುವಲ್ಲಿ ಬಹಳ ವಿಫಲರಾಗಿದ್ದಾರೆ. ಇಂಥ ಅಧಿಕಾರಿಗಳು ಇಲ್ಲಿ ಇದ್ದರಷ್ಟು ಇವರಿಗೆ ಏನಪ್ಪ ಅಂತಂದ್ರೆ ಇವತ್ತು ತಮ್ಮ ಅದರಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಸಹಾಯಕ ಇಂಜಿನಿಯರ್ಗಳು ಏನಪ್ಪ ಅಂತಂದ್ರೆ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ವಿಷಯ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ತಮ್ಮದೇ ಆದಂಥ ಎಲ್ಲ ಸಂಬಂಧಿಕರ ಒಂದು ಪರವಾನಗಿಯಲ್ಲಿ ಇಡೀ ಜಿಲ್ಲೆಯಾದಂಥ ಅವರು AEE ಇರ್ಬೋದು, EE ಇರ್ಬೋದು ಮತ್ತು ಸಹಾಯಕ ಇಂಜಿನಿಯರ್ ಇರ್ಬೋದು, ತಮ್ಮದೇ ಆದಂಥ ಒಂದು ಸಂಬಂಧಿಕರ ಪರವಾನಗಿ ಮೇಲೆ ಇವತ್ತು ವರ್ಕ್ ಆರ್ಡರ್ ಇವತ್ತು ಟೆಂಡರ್ ಮಾಡಿಸಿ ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಈ ಕಡೆ ಇಶ್ಯೂ ಮಾಡ್ತಾರೆ, ಈ ಕಡೆ ಪೇಮೆಂಟ್ ಹಾಕ್ತಕ್ಕಂಥ ಕೆಲಸವನ್ನ ಈ ಒಂದು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ನೀರಾವರಿ ಇಲಾಖೆಯಲ್ಲಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇಂಥ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸಂಬಂಧಿಕರ ಯಾವುದೇ ಪರವಾನಗಿ ಮೇಲೆ ಇವರನಿಗೆ ಟೆಂಡರ್ ವರ್ಕ್ ಕೊಡಬಾರ್ದು. ಮುಂದೆ ಯಾವುದೇ ಅವ್ರ ಸಂಬಂಧಿಕರ ಅದು ತನಿಖೆ ಆಗಬೇಕು. ಅದು ಸರ್ಕಾರ ಲೆವೆಲ್ ಇವತ್ತು ಮಾನ್ಯ ಸಚಿವರಿಗೆ ಸಣ್ಣ ನೀರಾವರಿ ಸಚಿವರಿಗೂ ಕೂಡ ನಾವು ಮನವಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. NS ಬಸವರಾಜ ಸಾಯ್ದವರಿಗೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾವು ಮನವಿ ಮಾಡಿಕೊಳ್ತೀವಿ. ಇವತ್ತು ಯಾವುದೇ ಸಣ್ಣ ನೀರಾವರಿಯಲ್ಲಿ ಸಂಬಂಧಿಕರ ಪರವಾನಗಿ ಇವತ್ತು ರದ್ದು ಮಾಡಬೇಕು. ಅದ್ರ ಮುಖಾಂತರ ಏನಪ್ಪ ಅಂತಂದ್ರೆ ಇವತ್ತು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ಇವತ್ತು ಹರ್ನಾಳ ಜವರ್ಗಿ ತಾಲೂಕು ಹರ್ನಾಳದ RTI ಮುಖಾಂತರ ನಾವು ಕೇಳಿದ್ದೇವೆ, ಅದು ಮಾಹಿತಿ ಕೊಟ್ಟಿಲ್ಲ. ಮತ್ತು ಗೋಟ್ರು ಟು ಕಳಸೂರು ಅದು ಮಾಹಿತಿ ಕೇಳಿದ್ದೇವೆ, ಅದು ಕೊಟ್ಟಿಲ್ಲ. ಒಂದು ಕುಂಬಾರಹಳ್ಳಿಯಲ್ಲಿ ಅದೊಂದು ಕಾಮಗಾರಿ ಕೇಳಿದ್ದೇವೆ, ಅದು ಕೊಟ್ಟಿಲ್ಲ. ಅದಕ್ಕೆ ಒಂದು ದಕ್ಷಿಣ ಮತಕ್ಷೇತ್ರದ ಇವತ್ತು ಆಲ್ರೆಡಿ ಒಂದು ಪೈಪ್ಲೈನ್ ನಡೆದಿದೆ ಬೆಣ್ಣೆತ್ತರನಿಂದ, ಅದು RTI ಕೇಳಿದ್ರೆ ಇವತ್ತು ಯಾವುದೇ RTI ಕೊಡಲಿ ನಿರಾಕರಿಸಿದ್ದಾರೆ. ಇಂಥ ಅಧಿಕಾರಿಗಳು ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದೊಂದು ಒತ್ತಾಯ ಅಷ್ಟೇ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.